ಕನ್ನಡದ ಸಾಂಸ್ಕೃತಿಕ ಚಾನೆಲ್ ಗುರುವೀರ ಕನ್ನಡ ಬ್ಲಾಗ್. ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನಮ್ಮ ಗುರುವೀರ ಕನ್ನಡ ಬ್ಲಾಗ್ ಚಾನಲ್ಗೆ ಹೃದಯಪೂರ್ವಕವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಗಣಿತ 10ನೇ ತರಗತಿಯ ಗಣಿತ ಪಾಠ 1 ಸಮಾಂತರ ಶ್ರೇಣಿಗಳು, ಅದರಲ್ಲಿ ಅಭ್ಯಾಸ 1.1 ಬಗ್ಗೆ ನಾವು ಹೇಳಲು ಇಚ್ಛಿಸಿದ್ದೇವೆ. ಅಭ್ಯಾಸ 1.1ರಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳೋದು. ನಾವು ಪ್ರತಿಯೊಂದು ಸಮಸ್ಯೆ ಎಷ್ಟು ಪ್ರಶ್ನೆಗಳಿದ್ದಾವೆ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ನಾವು ಮಾಡುತ್ತೇವೆ. ವಿದ್ಯಾರ್ಥಿಗಳೇ, ಪೆನ್ನು ಪೇಪರು ನಿಮ್ಮ ಕೈಯಲ್ಲಿ ಇರಲಿ. ಸಂಶಯ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಬರೀರಿ, ನನಗೆ ಕೇಳಿ. ಇದು SSLC ಎಕ್ಸಾಮಿನೇಷನ್, ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ ಬೋರ್ಡ್ ಎಕ್ಸಾಮಿನೇಷನ್, SSLC ಎಕ್ಸಾಮಿನೇಷನ್, ಅದಕ್ಕೋಸ್ಕರ ತಯಾರಿ. ನೋಡಿ, ಪ್ರಶ್ನೆ 1, ಅಭ್ಯಾಸ 1.1 ಸಮಾಂತರ ಶ್ರೇಣಿಗಳು. ಪ್ರಶ್ನೆ 1 ಏನಿದೆ? ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತದೆ ಮತ್ತು ಏಕೆ? ಈ ಕೆಲವೊಂದು ಪ್ರಶ್ನೆಗಳಿದ್ದಾವೆ ನೋಡಿ. ಇದೇ ಪುಸ್ತಕ ನಾನು ರೆಫರ್ ಮಾಡ್ತಾ ಇರೋದು, ಇದೇ ಪುಸ್ತಕ ಭಾಗ 1. ಪ್ರಶ್ನೆ 1 ಏನಿದೆ ಇಲ್ಲಿ ನೋಡಿ. ಪ್ರಶ್ನೆ 1ರಲ್ಲಿ 4 ಸಮಸ್ಯೆಗಳಿದ್ದಾವೆ. ಮೊದಲನೇ ಸಮಸ್ಯೆ ಏನು ನಾವು ನೋಡುವ. ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ರೂಪಾಯಿ 15 ಆಗಿದ್ದು, ನಂತರದ ಪ್ರತಿ ಕಿಲೋಮೀಟರ್ಗೆ ರೂಪಾಯಿ 8 ಇರುತ್ತದೆ. ಇದು ಒಂದು ಹೇಳಿಕೆ ಇದೆ. ಈ ಹೇಳಿಕೆ ಏನು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಇಲ್ಲವೋ ಇದು ಪ್ರಶ್ನೆ. ಉಂಟು ಮಾಡುವುದಾದರೆ ಯಾಕೆ ಅಂತ ಕೇಳಬೇಕು. ಯಾಕೆ ಅಂತ ಹೇಳಬೇಕು. ನಾವು ಪರಿಹಾರ ಈ ನೋಡಿ, ನೀವು ಈ ವಿಡಿಯೋಕ್ಕಿಂತ ಮುಂಚೆ ನಾವು ಸಮಾಂತರ ಶ್ರೇಣಿಯ ಬಗ್ಗೆ ನಾವು ಪರಿಚಯವನ್ನು ಮಾಡಿಕೊಟ್ಟಿದ್ದೇವೆ. ಪರಿಚಯದ ಒಂದು ವಿಡಿಯೋ ಇದೆ, ಅದರಲ್ಲಿ ನಾವು ಹೇಳಿದ್ದೇವೆ ಸಮಾಂತರ ಶ್ರೇಣಿಗಳಂದ್ರೆ ಏನು ಅಂತ. ಅದನ್ನು ನೋಡಿ. ಈಗ ಪರಿಹಾರ. ಸಮಾಂತರ ಶ್ರೇಣಿ ಒಂದು ಸೂತ್ರ ಇದೆ, ಏನಿದೆ? ಪರಿಮಿತ ಸಮಾಂತರ ಶ್ರೇಣಿ, ಅಪರಿಮಿತ ಸಮಾಂತರ ಶ್ರೇಣಿ. ನೀವು ಮೊದಲು ನಾನು ವಿಡಿಯೋ ನೋಡಿ, ಅದರಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ, ವಿವರಿಸಿದ್ದೇವೆ. ಇಲ್ಲಿ ನೋಡಿ, ಸಂಖ್ಯಾಪಟ್ಟಿ, ಯಾವುದೇ ಒಂದು ಸಂಖ್ಯಾಪಟ್ಟಿ A1, ಓಕೆ, ಇದು A1 ಇದೆ, A2 ಇದೆ, A3 ಇದೆ, A4 ಇದೆ, ಹೀಗೆ ಮುಂದೆ AN. ಇದೊಂದು ಸಂಖ್ಯಾಪಟ್ಟಿ. A1 ಅಂದರೆ ಯಾವುದೋ ಒಂದು ಸಂಖ್ಯೆ, ಪೂರ್ಣಾಂಕ ಸಂಖ್ಯೆ. ಇದು ಪೂರ್ಣಾಂಕ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ ಅಲ್ಲ, ಪೂರ್ಣಾಂಕ ಸಂಖ್ಯೆ. ಯಾವ ಧನಾತ್ಮಕ ಅಥವಾ ಋಣಾತ್ಮಕ ಪೂರ್ಣಾಂಕ ಸಂಖ್ಯೆ ಆಗಿರುತ್ತದೆ ಇದು. ಇದರಲ್ಲಿ ಮೊದಲನೇ ಪದ ಯಾವುದು? ಮೊದಲನೇ ಪದ ಯಾವುದು? A1 ಇದೆ. ಇದು ಮೊದಲನೇ ಪದ A1. ಎರಡನೇ ಪದ ಏನಿದೆ? A2 ಇದೆ. ಮೂರನೇ ಪದ ಏನಿದೆ? A3. ಹೀಗೆ 4ನೇ ಪದ ಹಂಗೆ ಎನ್ನುವರೆಗೆ ಹೋಗುತ್ತೆ. 1ನೇ ಪದ, 2ನೇ ಪದ, 3ನೇ ಪದ, 4ನೇ ಪದ. ವಿದ್ಯಾರ್ಥಿಗಳೇ, ಒಂದು ಟ್ಯಾಕ್ಸಿಯ ಬಾಡಿಗೆ 1 ಕಿಲೋಮೀಟರ್ಗೆ. ಟ್ಯಾಕ್ಸಿ ನೀವು ಹತ್ತಬಹುದು, ಟ್ಯಾಕ್ಸಿ ಆಟೋ ಹತ್ತಿರಲ್ಲ. ಫಸ್ಟಿಗೆ ಮಿನಿಮಮ್ ಇದೆ. ಇನ್ನು 15 ರೂಪಾಯಿ ಹಳೆ ರೇಟ್ ಇದೆ. ಈಗ ಎಷ್ಟಿದೆ? ನಾನು 17 ರೂಪಾಯಿ ಆಗಿತ್ತು. ಈಗ ಎಷ್ಟಿದೆ ನೋಡಿ, ಎಷ್ಟಿರುತ್ತೆ? ಫಸ್ಟಿಗೆ ಮೀಟ್ರ್ ಅಷ್ಟು ಬರುತ್ತೆ. ಆಮೇಲೆ ಅದು ಪ್ರತಿ ಕಿಲೋಮೀಟರ್ ಇದಾಗುತ್ತೆ. ಈ ಟ್ಯಾಕ್ಸಿ ಮೊದಲ ಕಿಲೋಮೀಟರ್ 15 ರೂಪಾಯಿ ಆಗುತ್ತೆ, ನಂತರದ ಪ್ರತಿ ಕಿಲೋಮೀಟರ್ಗೆ 8 ರೂಪಾಯಿ ಆಗುತ್ತೆ. ಹಾಗಾದರೆ ಇಲ್ಲಿ ಮೊದಲನೇ ಪದ ಯಾವುದಾಗುತ್ತೆ? ಇಲ್ಲಿ A1 ಆಗುತ್ತೆ. A1 ಎಷ್ಟಿದೆ? A1 = ರೂಪಾಯಿ 15. ಹಾಗಾದರೆ A2 ಯಾವುದು? ಎರಡನೇ ಪದ A1 ನಿಂದ A2ವರೆಗೂ 15 ರೂಪಾಯಿ. ಆಗ A2 ಬಂದ ತಕ್ಷಣ 8 ರೂಪಾಯಿ ಚಾಲು ಆಗುತ್ತೆ. ಆಮೇಲೆ A3 ಬಂದ ತಕ್ಷಣನೂ ಕೂಡ ರೂಪಾಯಿ 8 ಇರುತ್ತೆ. ಮೊದಲ ಟ್ಯಾಕ್ಸಿ ಬಾಡಿ 15 ರೂಪಾಯಿ, A1 ನಿಂದ A2ವರೆಗೂ 15 ರೂಪಾಯಿ, ಈ ಥರ 15 ರೂಪಾಯಿ. ಆಮೇಲೆ ಮುಂದಿನ ಕಿಲೋಮೀಟರ್ಗೆ 8 ರೂಪಾಯಿ ಆಗುತ್ತೆ. ಹಾಗೇನಾ? ಹಾಗೆ A3 ಬಂದಾಗ ಕೂಡ ರೂಪಾಯಿ 8. ಅರ್ಥ ಆಯ್ತಾ? ಈಗ ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿ ಅಂದ್ರೆ ಏನು? ಸಮಾಂತರ ಶ್ರೇಣಿ ಅಂದ್ರೆ ಏನು? ಈ A1, A2, A3, A4 ಸಂಖ್ಯೆಗಳಿದ್ದಾವೆ. ಈ ಎರಡು ಅನುಕ್ರಮ ಸಂಖ್ಯೆಗಳ ಮಧ್ಯದ ಅಂತರ ಏನಿದೆ, ವ್ಯತ್ಯಾಸ ಏನಿದೆ, ಅದು ಸಮಾಂತರ ವ್ಯತ್ಯಾಸ. ಅದಕ್ಕೇನಂತ ಕರೀತೇವೆ ವಿದ್ಯಾರ್ಥಿಗಳೇ? ಸಮಾಂತರ
ವ್ಯತ್ಯಾಸ ಅಂತ ಕರಿತೇವೆ. ಸಮಾಂತರ ವ್ಯತ್ಯಾಸ, ಅದಕ್ಕೆ ನಾವು ಡಿ ಅಂತೇವೆ. ಸಮಾಂತರ ವ್ಯತ್ಯಾಸ ಎರಡು ಸಂಖ್ಯೆಗಳ ಮಧ್ಯನ ಅಂತರ ವ್ಯತ್ಯಾಸ ಇದೆ ಸಮಾಂತರ ವ್ಯತ್ಯಾಸ. ಸಮಾಂತರ ವ್ಯತ್ಯಾಸ A1 A2 ಮಧ್ಯಗಳ ವ್ಯತ್ಯಾಸ, A2 A3ಗಳ ಮಧ್ಯ ವ್ಯತ್ಯಾಸ, A3 A4 A4 A5 ಮಧ್ಯದ ವ್ಯತ್ಯಾಸ ಒಂದೇ ಆಗಿದ್ದರೆ, ಸಮಾನ ಆಗಿದ್ದರೆ, ಅವಾಗ ಈ ಸಂಖ್ಯಾ ಪಟ್ಟಿ ಏನಾಗುತ್ತೆ ಅಂದರೆ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ. ಒಂದು ವೇಳೆ A1 ಮತ್ತು A2 ಮಧ್ಯೆ ಒಂದು ವ್ಯತ್ಯಾಸ ಇದೆ, ಅಂತರ ಇದೆ, A2 ಮತ್ತು A3 ಮಧ್ಯೆ ಬೇರೆ ಅಂತರ ಬೇರೆ ವ್ಯತ್ಯಾಸ ಇದ್ದರೆ ಅವಾಗ ಏನಾಗುತ್ತೆ, ಅದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡೋಲ್ಲ. ಹಾಗಾದರೆ ಈ ಸಮಸ್ಯೆಯಲ್ಲಿ ಏನಿದೆ ನೋಡೋಣ. ಈ ಸಮಸ್ಯೆಯಲ್ಲಿ A1 15 ಇದೆ, ₹15 ಇದೆ, A2 ನಲ್ಲಿ 8 ಇದೆ. ಹಾಗೆ ಸಮಾಂತರ ಶ್ರೇಣಿಯ ಫಾರ್ಮುಲಾ ಇದೆ ಡಿ A1 = ಡಿ ಸಮಾಂತರ ವ್ಯತ್ಯಾಸ A1 A2 ಡಿ = A2 - A1. A2 ನಲ್ಲಿ A1 ಕಳೆದಾಗ ವ್ಯತ್ಯಾಸ ಸಿಗುತ್ತೆ. ಎಷ್ಟಿದೆ? A2 ಎಷ್ಟಿದೆ? ₹8 ಇದೆ. A1 ಎಷ್ಟಿದೆ? 15 ಇದೆ. ಎಷ್ಟಾಯಿತು ವಿದ್ಯಾರ್ಥಿಗಳೇ? 8ರಲ್ಲಿ ಋಣಾತ್ಮಕ 15, 8ರಲ್ಲಿ -15, ಋಣ 15 ಕಳೆದಾಗ -7 ಆಗುತ್ತೆ. -7 ಆಗುತ್ತೆ. ಹಾಗಾದರೆ ಇದರ ಮಧ್ಯದ ವ್ಯತ್ಯಾಸ ಎಷ್ಟು? 7 ಆಯಿತು. A2 ಮತ್ತು A1 ಮಧ್ಯದ ವ್ಯತ್ಯಾಸ ಸಮಾಂತರ ವ್ಯತ್ಯಾಸ A1. ಹಾಗಾದರೆ ಮುಂದಿನ ನೋಡೋಣ. A3 ಇದಕ್ಕೆ 7 ಇದೆ, ಇದಕ್ಕೆ -7 ಇದೆ. ಹಾಗಾದರೆ ಇದಕ್ಕೆ ಎಷ್ಟಿದೆ? A3 - A2 ಎಷ್ಟಿದೆ? A3 ಎಷ್ಟಿದೆ? 8 ಇದೆ. A2 ಎಷ್ಟಿದೆ? 8 ಇದೆ. ಟೋಟಲ್ ಎಷ್ಟಾಯಿತು ವಿದ್ಯಾರ್ಥಿಗಳೇ? ಎಷ್ಟಾಯಿತು ವಿದ್ಯಾರ್ಥಿಗಳು? ಪೂಸಿ 8ರಲ್ಲಿ 8 ಕಳೆದಾಗ 0 ಆಯಿತು. ಇದು 0 ಆಯಿತು. ಮುಂದೆ 8 ಹೋದಾಗ A3 - A4 ಕೂಡ 0 ಆಯಿತು. ಹಾಗಾದರೆ ಈ ಪಟ್ಟಿ ಮೊದಲನೇ ವ್ಯತ್ಯಾಸ, ಮೊದಲನೇ ಪದ ಹಾಗೂ ಎರಡನೇ ಪದದ ಮಧ್ಯದ ವ್ಯತ್ಯಾಸ ₹7 ಇದೆ. ಮುಂದಿನ ವ್ಯತ್ಯಾಸಗಳೆಲ್ಲ 0 ಇದೆ. ಇದು ಸಮಾಂತರ ಶ್ರೇಣಿ ಆಗುತ್ತಾ? ಆಗೋದಿಲ್ಲ. ಇದು ಸಮಾಂತರ. ಉತ್ತರ ಏನು? ಪರಿಹಾರ ಏನಂತಂದರೆ ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡೋದಿಲ್ಲ. ಇಲ್ಲಿ ಸಮಾಂತರ ಶ್ರೇಣಿ ಉಂಟಾಗುವುದಿಲ್ಲ. ಹಾಗೆ ನನ್ನ ಕನ್ನಡ ಸ್ವಲ್ಪ ಅಷ್ಟೊಂದು ಭಿನ್ನವಾಗಿರೋದಿಲ್ಲ, ಶುದ್ಧವಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸಮಾಂತರ ಶ್ರೇಣಿ ಉಂಟಾಗುವುದಿಲ್ಲ. ಸರಿನಾ? ಇದು ಉತ್ತರ ಇಷ್ಟೇ ಇರೋದು. ನಾವು ಗೆಳೆಯರೆ ವಿದ್ಯಾರ್ಥಿಗಳೇ, ನಾವು ಎರಡನೇ ಸಮಸ್ಯೆಗೆ ಹೋಗುವ. ಸರಿನಾ ವಿದ್ಯಾರ್ಥಿಗಳೇ? ಇನ್ನು ಎರಡನೇ ಸಮಸ್ಯೆ ಏನಿದೆ? ಹೇಳಿಕೆ ಏನಿದೆ? ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರಿನಲ್ಲಿರುವ ಅನಿಲದ 1/4ರಷ್ಟು ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು. ವಿದ್ಯಾರ್ಥಿಗಳೇ, ಪ್ರಶ್ನೆಗಳನ್ನು ನೋಡಿದರೆ ಬಹಳ ಕ್ಲಿಷ್ಟಕರವಾಗಿದೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಬಹಳ ಕಷ್ಟ ಇದೆ. ಇದರಲ್ಲಿ ಒಂದು ಸಿಲಿಂಡರ್ ಇರ್ತಕ್ಕಂಥ ಅನಿಲ, ವಾಯು ರೇಚಕ ಯಂತ್ರ ಅಂದರೆ ಸಿಲಿಂಡರ್ ಇರುತ್ತೆ. ಸಿಲಿಂಡರ್ಂದು ಏರ್ ತೆಗಿಬೇಕು, ಗಾಳಿನ ತೆಗಿಬೇಕು, ಅನಿಲ ತೆಗಿಬೇಕು. ಸಪೋಸ್ ಏನು ಅಂತಂದರೆ, ನೀವು ತಿಳ್ಕೊಳ್ಳಿ, ಒಂದು ಸಿಲಿಂಡರ್ ಇದೆ, ಅದರಲ್ಲಿ ಅನಿಲ ತುಂಬಿಕೊಂಡಿದೆ, ಅದನ್ನು ಖಾಲಿ ಮಾಡಬೇಕು. ಖಾಲಿ ಮಾಡೋಕ್ಕೆ ರೇಚಕ ಅಂದರೆ ಗಾಳಿ ತೆಗೆಯುವಂಥ ಯಂತ್ರ. ಗಾಳಿ ತೆಗೆಯುವಂಥ ಯಂತ್ರದಿಂದ ಎಷ್ಟು ಸಲ ತೆಗಿತದೆ? ಮೊದಲನೇ ಸಲಕ್ಕೆ ಎಷ್ಟು ತೆಗಿತದೆ? 1/4 ತೆಗೆಯುತ್ತದೆ. ಮತ್ತು ಎರಡನೇ ಸಲ ತೆಗೆಯುತ್ತದೆ. ಮತ್ತು ಎರಡನೇ ಸಲ ತೆಗೆದಾಗ ಎಷ್ಟು ಉಳಿಯುತ್ತದೆ? ಮತ್ತು ಇನ್ನೊಂದು ಸಲ ತೆಗೆಯುತ್ತದೆ. ಹೇಳೋಕ್ಕಾಗಲ್ಲ. ಅದು ಪ್ರೋಗ್ರಾಮ್ ಅಲ್ಲ, ಕಂಪ್ಯೂಟರ್ ಪ್ರೋಗ್ರಾಮ್ ಅಲ್ಲ. 1/4 ಮೊದಲನೇ ಸಲ ಬಂದ 1/4 ಗಾಳಿ ಹೊರಗೆ ಬರುತ್ತೆ. ಎರಡನೇ ಸಲ ಬಟನ್ ಆನ್ ಮಾಡಿದಾಗ, ಯಂತ್ರ ಚಾಲು ಮಾಡಿದಾಗ ಎಷ್ಟು ಗಾಳಿ ಬರ್ಬೋದು? ಹೆಚ್ಚು ಕಡಿಮೆ ಆಗ್ಬೋದು. ಅಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಈ ಸಮಸ್ಯೆ ಇದೆ. ಇದರಲ್ಲಿ ಸಂಖ್ಯಾ ಪಟ್ಟಿಯಲ್ಲಿ ಸಂಖ್ಯೆಗಳಂತೂ ಕೊಟ್ಟಿಲ್ಲ, ಇಷ್ಟು ಮಾತ್ರ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಏನು ಮಾಡಬೇಕು ವಿದ್ಯಾರ್ಥಿಗಳೇ? ಪರಿಹಾರ ನೋಡ್ಕೊಳ್ಳುವ. ಸ್ವಲ್ಪ ಸಮಸ್ಯೆ ಕ್ಲಿಷ್ಟಕರವಾಗಿದೆ, ಅರ್ಥ ಮಾಡ್ಕೋಬೇಕು. ಇದಕ್ಕೆ ಪರಿಹಾರ ಏನು? ಈಗ ನಾವು ಊಹಿಸುವ. ಏನಂತ ಊಹಿಸುವ? ಸಿಲಿಂಡರಿನಲ್ಲಿರ್ತಕ್ಕಂಥ ಬರ್ಕೊಳ್ಳಿ. ಪೆನ್ನ ನೋಟ್ಬುಕ್ ನಿಮ್ಮ ಕೈಯಲ್ಲಿ ಇದೆ ಅಂತ ತಿಳ್ಕೊಳ್ಳಿ, ಬರ್ಕೊಳ್ಳಿ. ನಾನೇನು ಹೆಂಗೆ ಸಾಲ್ವ್ ಮಾಡ್ತಿಲ್ಲ, ಸಮಸ್ಯೆ ಪರಿಹಾರಗಳನ್ನು ನೀವು ಕೂಡ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸಿಲಿಂಡರಿನಲ್ಲಿ ಇರುವ ಒಟ್ಟು ಅನಿಲ ಎಕ್ಸ್ ಅಂತ ಉಪಯೋಗ. ಸಿಲಿಂಡ್ರಲ್ಲಿ ಎಷ್ಟು ಅನಿಲ ಇದೆಪ್ಪ? ಒಟ್ಟು ಎಕ್ಸ್ ಅನಿಲ ಇದೆ. ಎಕ್ಸ್ kg ಅಂತ ತಿಳ್ಕೊಳ್ಳುವ. ಎಕ್ಸ್ kgನೋ ಅಥವಾ ಲೀಟರೋ ಏನೋ ಎಕ್ಸ್ ಅಂತ ತಿಳ್ಕೊಳ್ಳುವ. ಹಾಗಾದರೆ ವಾಯುರೇಚಕ ಯಂತ್ರ ಮೊದಲನೇ ಸಲ ಯಂತ್ರ ಆನ್ ಮಾಡಿದಾಗ ಎಷ್ಟು ತೆಗಿತದೆ? ಎಕ್ಸ್ ಅಂದರೆ ದಿಸ್ ಇಸ್ ಈಕ್ವಲ್ ಟು 1. 1 ಅಂತ ತಿಳ್ಕೊತೇವೆ ನಾವು. ಇದು 1 ಇದೆ. ಫಸ್ಟ್ ನೋಡಿ, ಸಮಾಂತರ ಶ್ರೇಣಿ ಆಗಬೇಕು ಅಂತ ನಾನು ನಿಮಗೆ ಹೇಳಿದ್ದೇನೆ ವಿದ್ಯಾರ್ಥಿಗಳೇ. ಸಮಾಂತರ ಶ್ರೇಣಿಯಲ್ಲಿ ಸಂಖ್ಯಾ ಪಟ್ಟಿಯಲ್ಲಿ A1
ಇದು ಮೊದಲನೇ ಪದ A2, ಎರಡನೇ ಪದ A3, ಮೂರನೇ ಪದ A3, ನಾಲ್ಕನೇ ಪದ ಹಾಗೆ AN ಎಷ್ಟಾದರೂ ಆಗ್ಬೋದು. ಈಗ ಸಿಲಿಂಡರ್ನಲ್ಲಿ ಎಷ್ಟು ಸಲ ವಾಯು ರೇಚಕ ಯಂತ್ರ ಅನಿಲವನ್ನು ತೆಗೆಯುತ್ತದೆ? ಮೊದಲನೇ ಸಲ ತೆಗೆದು ಎಷ್ಟು ಅನಿಲ ತೆಗೆಯುತ್ತದೆ ಅಂತಂದರೆ ಅನಿಲದ 1/4 ಅನಿಲವನ್ನು ತೆಗೆಯುತ್ತದೆ. ಇದು 1/4 ತೆಗೆಯುತ್ತದೆ. ಹಾಗಾದರೆ ಇಲ್ಲಿ A1 ಏನಾಗುತ್ತೆ? A1 ಎಷ್ಟು ತೆಗೀತದೆ? ಸಿಲಿಂಡರ್ನಲ್ಲಿ ಒಂದಿದೆ ಅಂದರೆ ಎಕ್ಸ್, ಎಷ್ಟು ಅಮೌಂಟ್ ಇದೆ, ಎಷ್ಟು ಅನಿಲ ಇದೆ, ಎಕ್ಸ್ ಕೆ ಜಿ ಅಂದರೆ ಇದು 1 ಅಂತ ತಿಳ್ಕೊತೀನಿ. ಫುಲ್ 1 kg ಅಥವಾ 1 ಎಕ್ಸ್. ಇದು ಎಕ್ಸ್ನಲ್ಲಿ ಎಷ್ಟು ಹೊರ ಬರುತ್ತೆ ಅನಿಲ? ಮೊದಲನೇ ಸಲಕ್ಕೆ 1/4 ಹೊರ ಬರುತ್ತೆ. 1/4. ಇದು A1. ಓಕೆ, ಇದು ಮೊದಲೇ ಪದ. ನನಗೆ ಮೊದಲೇ ಪದ ಬೇಕು ನಮಗೆ. ಹಾಗಾದರೆ ಒಂದು ಅನ್ನುವಂಥ ಸಿಲಿಂಡರ್ನಲ್ಲಿ ತುಂಬಿರ್ತಕ್ಕಂಥ ಗಾಳಿಯಲ್ಲಿ, ಒಂದು ಪೂರ್ತಿ ಸಿಲಿಂಡರ್ ತುಂಬಿರ್ತಕ್ಕಂಥ ಗಾಳಿಯಲ್ಲಿ 1/4 ಗಾಳಿ ಹೊರಗೆ ಬರುತ್ತದೆ ಮೊದಲನೇ ಸಲಕ್ಕೆ. ಹಾಗಾದರೆ ಇದು ಎಲ್ ಸಿ ಎಂ ತೆಗೆದರೆ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? ನನ್ನ ಪ್ರಕಾರ 4 ಎಲ್ ಸಿ ಎಂ ತೆಗೆದರೆ 4 1 3/4 ಆಗುತ್ತೆ. 3/4 ಅನಿಲ ಅಲ್ಲೇ ಉಳಿತದೆ. ಬಾಕಿ ಅನಿಲವು 1/4 ಅನಿಲ ಹೊರಗೆ ಬಂದಾಗ ಸಿಲಿಂಡ್ರಲ್ಲಿ ಎಷ್ಟಿದೆ ಅನಿಲ, ಎಷ್ಟು ಅನಿಲ ಉಳಿತದೆ ಸಿಲಿಂಡ್ರಲ್ಲಿ? ಅನಿಲವು ಬಾಕಿ ಉಳಿಯುತ್ತದೆ. ಬಾಕಿ ಉಳಿಯುತ್ತದಲ್ಲ. ಈ ಒಂದು ಫುಲ್ ಸಿಲಿಂಡರ್ನಲ್ಲಿ ಮೊದಲನೇ ಸಲಕ್ಕೆ 1/4 ಅನಿಲ ಹೊರಗೆ ಬಂದ್ಬಿಡುತ್ತೆ. ಅವಾಗ ಬಾಕಿ ಎಷ್ಟು ಉಳಿತದೆ ಅಲ್ಲಿ? 3/4 ಉಳಿತದೆ. ಮೊದಲನೇ ಸಲ ತೆಗೆದಾಗ 3/4 ಅನಿಲ ಬಾಕಿ ಉಳಿತದೆ. ಈಗ ಎರಡನೇ ಸಲ ಅನಿಲವನ್ನು ತೆಗೆಯುವಾಗ ಎಷ್ಟು ತೆಗಿಬೇಕು? ಎಷ್ಟು ಬಾಕಿ ಇದೆ ಅನಿಲ? 3/4 ಇದೆ. ಆ 3/4 ಅನಿಲದಲ್ಲಿ ಇದರ 1/4 ತೆಗಿಬೇಕು. ಈ A1ನಲ್ಲಿ ಒಂದರಲ್ಲಿ 1/4 ಆಯಿತು. ಈ 3/4 ತೆಗಿಬೇಕು. ಈ 3/4 ಏನು ಅನಿಲ ಉಳಿದಲ್ಲ ಅದರಲ್ಲಿ 1/4. ಅರ್ಥ ಆಗ್ತಾ ಇದೆಯಲ್ಲ? ಇದು ಫುಲ್ ಒಂದು ಸಿಲಿಂಡರ್ ಇತ್ತು, ಅದರಲ್ಲಿ 1/4 ಬಂತು. ತೆಗೆದಾಗ 3/4 ಇತ್ತು, ಅಂದರೆ 75% ಇತ್ತು. 75 75 4 ಭಾಗ ಮಾಡಿದಾಗ ಇದು ಅರ್ಥ ನೀವು ಅರ್ಥ ಆಗ್ತಾ ಇದೆಯಾ? 3/4 ಅಂದರೆ 75 ಆಗುತ್ತೆ. ಅದನ್ನು 4 ಭಾಗ ಮಾಡಬೇಕು. ಇದು ಹಾಗೆ ಮಾಡಿದಾಗ ಎಷ್ಟಾಯ್ತು? 3/16 ಆಯಿತು. 3/4 ಅನಿಲವನ್ನು 4 ಭಾಗ ಮಾಡಿದಾಗ 1 ಭಾಗ 3/16 ಅಷ್ಟು ಅನಿಲವು ಹೊರಗೆ ಬರುತ್ತದೆ. ಹೊರಬರುತ್ತದೆ. ಹಾಗಾದರೆ ಇಷ್ಟು 3/4 ಅನಿಲದಲ್ಲಿ ಹೊರಗೆ ಬಂದ ಅನಿಲ ಎಷ್ಟು? 3/16 ಅನಿಲ ಹೊರಗೆ ಬಂತು. ಇಷ್ಟು ಇತ್ತು. A1 ಮಾಡಿದಾಗ ಇಷ್ಟಿತ್ತು. A2 ಮಾಡುವಾಗ ಇಷ್ಟು ಅನಿಲಲ್ಲಿ ಇಷ್ಟು ಅನಿಲ ಹೊರಗೆ ಬಂದಾಗ ಎಷ್ಟು ಉಳಿತಿಲ್ಲಿ? 16. ಇಲ್ಲಿ 16 ಲಸ ಆದಾಗ 14 4 16 12 4 4 12 4 12 12 ಮತ್ತೆ 9 ಉಳಿತು. ಅರ್ಥ ಆಗ್ತದೆ? ಲಸ ತೆಗೀರಿ. 4 16 ಲಸ ತೆಗೆದಾಗ 16 ಲಸ ಆಗುತ್ತೆ. 4 4 16 ಇಲ್ಲಿ 4 ಬರುತ್ತೆ, ಇಲ್ಲಿ 1 ಬರುತ್ತೆ. 4 3 12 12 3 ಕಳೆದ್ರೆ 9 ಉಳಿತು. ಸರಿನಾ? ಎಷ್ಟು ಅನಿಲ ಬಾಕಿ ಉಳಿತು? ಈ ಅನಿಲವು A2 ಹಂತಕ್ಕೆ ಬಂದಾಗ ಇಷ್ಟು ಅನಿಲವು ಬಾಕಿ ಉಳಿಯುತ್ತದೆ. ಬಾಕಿ ಉಳಿಯುತ್ತದೆ. ಈಗ A1 ಪದ ಬಂತು. A1 ಎಷ್ಟು? 3/4 ಇದೆ. A2 9/16 ಬಂತು. ಇನ್ನು A3 ಬಂದು ನೋಡುವ. A3 ಹಂತಕ್ಕೆ ಬಂದಾಗ ಮೂರನೇ ಸಲ ನಾವು ಬಾಕಿ ಎಷ್ಟು ಉಳಿತು? 9 16 ಬಾಕಿ ಉಳಿತು. ಇಷ್ಟು ಅನಿಲ ಬಾಕಿ ಉಳಿದಿದೆ ಈಗ A2 ಹಂತಕ್ಕೆ ಬಂದಾಗ. ಇನ್ನು ಮೂರನೇ ಸಲ A3 ಹಂತಕ್ಕೆ ವಾಯು ತೆಗೆಯುವಾಗ ಅಲ್ಲಿ ಇದ್ದ ಅನಿಲ ಎಷ್ಟು? 9 16 ಇದೆ. ಇದರಲ್ಲಿ 4 ಭಾಗ ಮಾಡಬೇಕು. ಇದರಲ್ಲಿ 4 ಭಾಗ ಮಾಡಿದಾಗ 1/4 ಎಷ್ಟಾಗುತ್ತೆ? 1/4 9ನೇ 16 1/4 ಅಂದರೆ 9/16 ಏನಿದೆಯಲ್ಲ ಅಷ್ಟು ಅನಿಲ 4 ಭಾಗ ಮಾಡಿದಾಗ 1 ಭಾಗ ಎಷ್ಟಾಗುತ್ತೆ? 9 1 9 16 4 64. ಎಷ್ಟು ಉಳಿತದೆ? ಇಷ್ಟು ಅನಿಲ ಹೊರಗೆ ಬರಬೇಕು. ಹೊರಬರುತ್ತದೆ. ಮೂರನೇ ಹಂತದಲ್ಲಿ ಇಷ್ಟು ಅನಿಲವು ಹೊರಬರುತ್ತದೆ. ಸರಿನಾ? ಇಷ್ಟು ಅನಿಲವು ಹೊರಬರುತ್ತದೆ. ಹಾಗಾದರೆ ಇಷ್ಟು ಅನಿಲ ಹೊರಬರಬೇಕಂದ್ರೆ 9-16 ಅನಿಲ ಇತ್ತು ಎರಡನೇ ಹಂತದಲ್ಲಿ. ಅದರಲ್ಲಿ ಇಷ್ಟು ಅನಿಲ ಹೊರಗೆ ಬಂತು. ಅಂದರೆ 9-16ರಲ್ಲಿ 964 ಅನಿಲ ಹೊರಗೆ ಬಂದಾಗ ಎಷ್ಟು ಬಾಕಿ ಉಳಿತದಲ್ಲಿ? 64 ಲಸ ಆಗುತ್ತೆ. 14 64 ಆಗುತ್ತೆ. 4 9 36. 36ರಲ್ಲಿ 9 ತೆಗೆಯಿರಿ. 36ರಲ್ಲಿ 9 ತೆಗೆದಾಗ ಎಷ್ಟು ಉಳಿತದಲ್ಲಿ?
16 9 7 ಇತ್ತು ಕೈಲ 1 27/64 27/64 ಇಷ್ಟು ಅನಿಲ ಬಾಕಿ ಉಳಿತದೆ. ಇಷ್ಟು ಅನಿಲವು ಬಾಕಿ ಉಳಿಯುತ್ತದೆ. ಹೀಗೆ ಮಾಡ್ತಾ ಹೋದಾಗ ಏನಾಗುತ್ತೆ, A1 A2 A3 ಈ A3 ಹಂತಕ್ಕೆ ಬಂದಾಗ A3 ಬಂತು, ಇದಾಯ್ತು A3 ಬಂತು. ಹೀಗೆ ಮಾಡ್ತದೆ, ಕೊನೆಗೆ ಒಂಥರ ಖಾಲಿ ಆಗಲೇಬೇಕು, ಖಾಲಿ ಆಗುತ್ತೆ. ನಾವು ಅಲ್ಲಿವರೆಗೆ ಹೋಗಬೇಡ. ಯಾಕಂದರೆ ಪ್ರಶ್ನೆ ಏನಿದೆ, ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿ ಉಂಟು ಮಾಡ್ತದೆ. ಇದರ ಸಮಾಂತರ ಶ್ರೇಣಿ ಉಂಟು ಮಾಡುತ್ತಾ? ಮೊದಲನೇ ಸಲ ಅನಿಲ ಹೊರ ತೆಗೆದಾಗ ಎಷ್ಟು ಬಾಕಿ ಉಳಿತು? 3 4 ಅಂಶ ಉಳಿತು. ಎರಡನೇ ಸಲ ಅನಿಲ ತೆಗೆದಾಗ ಎಷ್ಟು ಬಾಕಿ ಉಳಿತು? 9 16 ಉಳಿತು. ಮೂರನೇ ಸಲ ಅನಿಲ ತೆಗೆದಾಗ ಬಾಕಿ ಎಷ್ಟು ಉಳಿತು? ಇಷ್ಟು ಸಾಕು ನಮಗೆ. A2 - A1 A3 - 1 ಎರಡು ವ್ಯತ್ಯಾಸಗಳನ್ನು ನೋಡಿದಾಗ ಸಮಾಂತರ ಶ್ರೇಣಿ ಉಂಟಾಗುತ್ತೋ ಇಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಾನು ಈ ಕಡೆ ಬರ್ತೀನಿ. ಸಮಾಂತರ ಶ್ರೇಣಿ ಉಂಟು ಮಾಡುತ್ತೋ ಇಲ್ವೋ? ಮೊದಲನೇ ವ್ಯತ್ಯಾಸ D1 = A2 - A1. A2 ಎಷ್ಟು ಬಂದಿದೆ? A2 ಎಷ್ಟಿದೆ? 3 16 ಇದೆ. ಇಷ್ಟು ಬಾಕಿ ಉಳಿತು. A1 ನಲ್ಲಿ ಎಷ್ಟು ಉಳಿತು ಬಾಕಿ? 3 4 ಉಳಿತು. ಸರಿನಾ? ಅಂತರ ಎಷ್ಟಿದೆ? ಲಸ 16 ಮಾಡಿದಾಗ 4 4 16 3 - 12 ಎಷ್ಟು ಉಳಿತು? -9/16. ಎರಡನೇ ಪದ ಮತ್ತು ಮೊದಲನೇ ಪದ ಎರಡು ಮಧ್ಯೆ ಸಮಾಂತರ ವ್ಯತ್ಯಾಸ 9 16 ಬಂತು. ಇದು ಇದಕ್ಕೆ 9 16 ಬಂತು. ಇದು D2 ಎಷ್ಟು ಬಂತು? A3 - A2. ಇದರಲ್ಲಿ ಇದು ಕಳೆದಾಗ ವ್ಯತ್ಯಾಸ 9 16 ಬಂತು. ಈಗ ಇದರಲ್ಲಿ ಇದು ಕಳೆಯುವ, A3 ನಲ್ಲಿ A2 ಕಳೆಯುವ. A3 ಎಷ್ಟಿದೆ? A3 27/64 ಇದೆ. ವಿದ್ಯಾರ್ಥಿಗಳ ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಅರ್ಥ ಆಗ್ತಾ ಇದ್ದಾನೆ? A2 ಎಷ್ಟಿದೆ? A2 9/16 ಇದೆ. ಲಸ ಎಷ್ಟಾಯಿತು? 64 16 ಲಸ 64. 16 4 64 16 4 64. ಈ 27 - 9 4 36 ಎಷ್ಟಾಯಿತು? 16 9 ಉಳಿತು. -9/64 ಆಯಿತು. ಈಗ ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು ಈ ಒಂದು ಹೇಳಿಕೆ ಏನಿದೆ, ಈ ಹೇಳಿಕೆಯ ಪ್ರಕಾರ ನಾವು ಮೊದಲನೇ ಸಲ ಅನಿಲದಿಂದ ಹೊರತಕ್ಕಂಥವು ಅವರು ಪಟ್ಟಂಥ ಒಂದು ಏನು ನಿಯಮ ಇದೆ, ವಾಯುರೇಚಕ ಯಂತ್ರ ಮೊದಲನೇ ಸಲ ಎಷ್ಟು ಅನಿಲ ಇರುತ್ತೆ ಅದರಲ್ಲಿ 1 4 ಅಂಶ ತೆಗೆಯುತ್ತೆ. ಮೊದಲನೇ ಸಲ ಒಂದು ಫುಲ್ ಅನಿಲ ಇತ್ತು, ಅದರಲ್ಲಿ 1 4 ಅಂಶ ತೆಗಿತು, 3 4 ಅಂಶ ಬಾಕಿ ಉಳಿತು. ಇನ್ನು ಎರಡನೇ ಸಲ ಯಂತ್ರವನ್ನು ಅಳವಡಿಸಿದಾಗ 3 4 ಅಂಶ ಎಷ್ಟು ಅನಿಲ ಇತ್ತು, ಅದರ 3 4 ಅಂಶ ಅನಿಲದಲ್ಲಿ 4 ಭಾಗಗಳು ಮಾಡಬೇಕು. ಅದರಲ್ಲಿ 1 ಭಾಗ ತೆಗೆದಾಗ ಬಾಕಿ ಎಷ್ಟು ಉಳಿತು? 9/64 ಉಳಿತು. ಅನಿಲ ಎಷ್ಟು ಅನಿಲ 9/16 ಉಳಿತು. ಇನ್ನು ಮೂರನೇ ಸಲ ರೇಚಕವನ್ನು ಪ್ರಯೋಗಿಸಿದಾಗ 27 ಅನಿಲ ಬಾಕಿ ಉಳಿತು. ಇಷ್ಟೇನು ಬಾಕಿ ಉಳಿತದೆ. ಹೀಗೆ ಮಾಡ್ಕೊತ ಹೋದ್ರೆ ಮುಂದೆ ಬರುತ್ತೆ. ನಮಗೆ ಸಾಕು A2 - A1 A3 - ಬಂದಾಗ ನಮಗೆ ಇವೆರಡು ಉತ್ತರಗಳು ಸಾಕು. ನೀವು ಈಗ ನೋಡಿ, ಸಮಾಂತರ ಶ್ರೇಣಿ ಹೌದೋ ಅಲ್ಲೋ ಅನ್ಬೇಕಂದ್ರೆ ಇದು D1 ಇದೆ, ಇದು D1 ಇದು D2. ಓಕೆನಾ? D1 D2 D3 ಈ ಇವೆಲ್ಲವುಗಳ ಬೆಲೆ ಸಮಾನ ಇದ್ದರೆ ಅದು ಸಮಾಂತರ ಶ್ರೇಣಿ ಆಗುತ್ತೆ. ಇದು ನಿಮಗೆ ತಿಳಿದಿದೆ. ಒಂದು ವೇಳೆ ಇದರಲ್ಲಿ ಇದು ಬೇರೆ ಬೆಲೆ ಇದೆ, ಇದು ಬೇರೆ ಬೆಲೆ ಇದೆ ಅಂತಂದರೆ ಅದು ಸಮಾಂತರ ಶ್ರೇಣಿ ಆಗಲ್ಲ. ಪ್ರಶ್ನೆಯನ್ನು ಕೇಳಿದರೆ ಯಾವ ಸಂಖ್ಯಾಪಟ್ಟಿ ಸಮಾಂತರ ಶ್ರೇಣಿ ಉಂಟು ಮಾಡುತ್ತದೆ, ಏಕೆ ಉಂಟು ಮಾಡ್ತದೋ ಇಲ್ಲೋ ಹೇಳಬೇಕು. ಇಲ್ಲಿ ನೋಡಿ, ಮೊದಲನೇ ವ್ಯತ್ಯಾಸದಲ್ಲಿ -9/9 16 ಅಂಶ ಇದೆ. ಇಲ್ಲಿ ಎರಡನೇ ವ್ಯತ್ಯಾಸದಲ್ಲಿ ಮೇಲಿನ ಸಂಖ್ಯೆ -9 ಇದೆ, ಇರಲಿ -9 ಇದೆ. ಅದರ ಕೆಳಗಿನ ಸಂಖ್ಯೆಯಲ್ಲಿ 16 ಇದೆ, 64 ಇದೆ. ಅದಕ್ಕೋಸ್ಕರ ಇವೆರಡು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುವುದಿಲ್ಲ. ಉತ್ತರ ಏನು ಗೊತ್ತಾ? ಇದಕ್ಕೆ ಉತ್ತರ ಪರಿಹಾರ ಏನು ಅಂತಂದರೆ, ಈ ಸಮಸ್ಯೆಗೆ ಉತ್ತರ ನಾವು ಏನು ಉತ್ತರ ಕೊಡ್ತೇವೆ ಅಂತಂದರೆ, ಪರಿಹಾರ ಕೊಡ್ತೇವೆ ಅಂದರೆ ಈ ಹೇಳಿಕೆಯಲ್ಲಿ ಸಮಾಂತರ ಶ್ರೇಣಿ ಉಂಟಾಗುವುದಿಲ್ಲ. ಸರಿನಾ? ಇದೆ ಅರ್ಥ. ವಿದ್ಯಾರ್ಥಿಗಳೇ, ಅರ್ಥ ಆಗಿದೆ ಅಂತ ತಿಳ್ಕೊಳ್ಳಿ. ಈ ಸಮಸ್ಯೆ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ನನಗೆ ಪ್ರಶ್ನೆ ಕೇಳಿ. ಅರ್ಥ ಆಗಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ತೇವೆ. ಈಗ ನಾವು ಮೂರನೇ ಹೇಳಿಕೆ ಏನಿದೆ ಅದಕ್ಕೆ ಹೋಗುವ. ಸರಿನಾ ವಿದ್ಯಾರ್ಥಿಗಳೇ? ಈ ಮೂರನೇ ಸಮಸ್ಯೆ ಏನಿದೆ, ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ ₹150, ನಂತರ ಪ್ರತಿ ಮೀಟರ್ಗೆ ₹50 ಹೆಚ್ಚಾಗಿ ಹೋಗುತ್ತದೆ. ನೋಡಿ, ಬಾವಿಯನ್ನು ತೋಡಬೇಕಾದ್ರೆ ಕೆಲಸಗಾರರು
ಮೊದಲನೇ ಮೀಟರ್ಗೆ 150 ರೂಪಾಯಿ ತೊಗೋತಾರೆ ತೋಡ್ಬೇಕಾದ್ರೆ ಬಾವಿ. ಆಮೇಲೆ ಮುಂದಿನ ಒಂದೊಂದು ಮೀಟರ್ಗೂ 50 ರೂಪಾಯಿ ಹೆಚ್ಚು ಮಾಡ್ತಾ ಹೋಗ್ತಾರೆ. ಇದು ಸಮಸ್ಯೆ. ಇದರಲ್ಲಿ ಭಾಳ ಸರಳವಾದ ಸಮಸ್ಯೆ ಇದೆ. ಈ ಒಂದು ಇದರಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ 150 ರೂಪಾಯಿ A1 ಮೊದಲನೇ ಪದ, 50 ರೂಪಾಯಿ ಎರಡನೇ ಪದ, ಅದರ ನಂತರ 50 ರೂಪಾಯಿ ಹಿಂಗೆ ಹೋಗ್ತಿರ್ತದೆ. ಅದಕ್ಕಾಗಿ ಪರಿಹಾರ ಭಾಳ ಸರಳವಾಗಿದೆ ಹೇಳುವ. ಇದರ ಬಗ್ಗೆ ಇದೇನು ಕ್ಲಿಷ್ಟವಾದಂತಹ ಸಮಸ್ಯೆ ಏನಲ್ಲ. ಪರಿಹಾರ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ A1, ಎರಡನೇ ಪದ A2, ಮೂರನೇ ಪದ A3, ನಾಲ್ಕನೇ ಪದ A4. ಸೊ ಹೀಗೆ ಮುಂದೆ AN. ವಿದ್ಯಾರ್ಥಿಗಳೇ, ಈಗ ನೋಡಿ A1, A2, A3, A4 ಇದು ಸಮಾಂತರ ಶ್ರೇಣಿಯ ಪದಗಳು. ಈಗ A1 ಅಂದರೆ ಈಗ ಬರಿತೀವಿ. ಮೊದಲನೇ ಪದ A1 ಅದು ಯಾವುದು? 150 ರೂಪಾಯಿ. ಬಾವಿಯನ್ನು ತೋಡಬಹುದು. ಬಾವಿಯನ್ನು ತೋಡಬೇಕಾದರೆ ತಗಲುವ ವೆಚ್ಚ ಎಷ್ಟಿದೆ? ಮೊದಲ ಮೀಟರ್ಗೆ ಎಷ್ಟಿದೆ? ರೂಪಾಯಿ 150. ಇನ್ನು A2 ಬಾವಿಯನ್ನು ತೋಡಬೇಕಾದ್ರೆ ತಗಲುವ ವೆಚ್ಚ ಎರಡನೇ ಮೀಟರ್ಗೆ. ಇಲ್ಲಿ ಗೆಳೆಯರೆ ವಿದ್ಯಾರ್ಥಿಗಳೇ, ಮೊದಲನೇ ಮೀಟರ್ಗೆ 150 ತಗೋತಾನೆ, ಎರಡನೇ ಮೀಟರ್ಗೆ 50 ರೂಪಾಯಿ ಜಾಸ್ತಿ ಆಗುತ್ತೆ. ಅಂದರೆ ರೂಪಾಯಿ 150 ಪ್ಲಸ್ 50 ಎಷ್ಟಾಯಿತು? ರೂಪಾಯಿ 200 ರೂಪಾಯಿ. ರೂಪಾಯಿ 200. ಈಗ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಮೊದಲನೇ ಮೀಟ್ರಿಗೆ 150 ರೂಪಾಯಿ, ಎರಡನೇ ಮೀಟ್ರ್ ನೋಡಿದ್ರೆ 50 ರೂಪಾಯಿ ಜಾಸ್ತಿ ಮಾಡ್ತಾರೆ 200 ರೂಪಾಯಿ. ಇದು ಪ್ರತಿ ಮೀಟರ್ಗೆ 55 ರೂಪಾಯಿ ಜಾಸ್ತಿ ಆಗುತ್ತೆ. ಇದು ಮೂರನೇ ಮೀಟರ್ಗೆ ಎಷ್ಟಾಯಿತು? ರೂಪಾಯಿ 200 ಪ್ಲಸ್ 50 ಎಷ್ಟಾಯಿತು? ರೂಪಾಯಿ 250. ರೂಪಾಯಿ 250 ಆಯಿತು. ಹೀಗೆ A4 ನಾಲ್ಕನೇ ಮೀಟರ್ಗೆ ಎಷ್ಟಾಗ್ತದೆ? ರೂಪಾಯಿ 250 ಅಧಿಕ 50 ರೂಪಾಯಿ ಎಷ್ಟಾಯಿತು? 300 ರೂಪಾಯಿ. ಸರಿ, ನಾವು ವಿದ್ಯಾರ್ಥಿಗಳ ಅರ್ಥ ಆಯ್ತಾ ನಾನು ಹೇಳ್ತಾರೆ. ಮೊದಲನೇ ಮೀಟರ್ಗೆ 150 ರೂಪಾಯಿ, ಎರಡನೇ ಮೀಟರ್ ತೋಡುವಾಗ 200 ರೂಪಾಯಿ ಆಗುತ್ತೆ, ಮೂರನೇ ಮೀಟರ್ ತೋಡುವಾಗ 250 ರೂಪಾಯಿ ಆಗುತ್ತೆ, ನಾಲ್ಕನೇ ಮೀಟರ್ ತೋಡುವಾಗ 300. ಹಾಗೆ ಬೆಳೀತಾ ಹೋಗುತ್ತೆ. ಎಷ್ಟು ಆಳವಾದ ಬಾವಿ ಅಷ್ಟು ಮೀಟರ್ ಆಗಿರುತ್ತೋ, ಎಷ್ಟು ಬಾವಿ ಆಳವಾಗಿರುತ್ತೋ, ಎಷ್ಟು ಮೀಟರ್ ಆಳವಾಗಿ ಬರುತ್ತೋ ಅಷ್ಟು. ಈಗ ಈ ಒಂದು ಸಮಾಂತರ A1, A2, A3 ಶ್ರೇಣಿ ಏನಿದೆ ಇದು ಸಮಾಂತರವಾಗಿದೆಯಾ ಇಲ್ಲ ನೋಡಬೇಕು. A1, A2ಗೆ D1 ಇದರ ವ್ಯತ್ಯಾಸ, ಇದು D2, ಇದು D3. D1 = A2 - A1. A2 ವಿದ್ಯಾರ್ಥಿಗಳೇ, ಈ ಪ್ರಶ್ನೆ 1 ಸಂಖ್ಯಾಪಟ್ಟಿಯ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆಯೋ ಇಲ್ಲವೋ ಮತ್ತು ಉಂಟು ಮಾಡಿದರೆ ಏಕೆ ಅಂತ ಅನ್ನುವಂಥ ಈ ಪ್ರಶ್ನೆಯಲ್ಲಿ ಅದರಲ್ಲಿ ಮೂರನೇ ಹೇಳಿಕೆ ಏನಿದೆ? ಪ್ರಶ್ನೆ 1 ಮೂರನೇ ಹೇಳಿಕೆ ಏನಿದೆ? ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ ರೂಪಾಯಿ 150, ನಂತರದ ಪ್ರತಿ ಮೀಟರ್ಗೆ ರೂಪಾಯಿ 50ರಂತೆ ಹೆಚ್ಚಾಗುತ್ತಾ ಹೋಗ್ತದೆ. ಇದು ಹೇಳಿಕೆ. ಈ ಹೇಳಿಕೆ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತದಾ ಇಲ್ವಾ? ಇದು ಪ್ರಶ್ನೆ ಇದೆ. ಈ ನೋಡಿ ಸಮಾಂತರ ಶ್ರೇಣಿ ಪರಿಹಾರ. ನಾವು ಪರಿಹಾರ ನೋಡುವ. ವಿದ್ಯಾರ್ಥಿಗಳೇ, ಪೆನ್ನು ಪೇಪರ್ ನಿಮ್ಮ ಹತ್ರ ಇರಲಿ, ನಾವು ಬರ್ಕೊಂತಾರೆ, ನೋಟ್ ಮಾಡ್ಕೊಳ್ಳಿ. ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ದಾರೆ. ಪರಿಹಾರ ಈ ನೋಡಿ, ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ A1, ಎರಡನೇ ಪದ A2, ಮೂರನೇ ಪದ A3, ನಾಲ್ಕನೇ ಪದ A4, ಹೀಗೆ AN. ನಾವು ಬಾವಿ ತೋಡುವಾಗ ಆಗಲೇ ಹೇಳಿಕೆಯಲ್ಲಿ ಕೊಟ್ಟಿದೆ ಮೊದಲನೇ ಮೀಟರ್ 150 ರೂಪಾಯಿ. ಹಾಗಾದರೆ A1 ಮೊದಲನೇ ಪದ ಆಗುತ್ತೆ ಬಾವಿ ತೋಡೋದಕ್ಕೆ. ಇಲ್ಲಿ ನಾವು ಪರೀಕ್ಷೆಯಲ್ಲಿ ಬರೆಯುವಾಗ ನಾನು ಪರಿಹಾರವನ್ನು ಉತ್ತರವನ್ನು ಒಂದು 2-3 ಹಂತದಲ್ಲಿ ಮುಗಿಸ್ಬೋದು. ಆದರೆ ಅದಕ್ಕೆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಸಿಗೋದಿಲ್ಲ. ಅದಕ್ಕೆ ನಿಯಮಬದ್ಧವಾಗಿ ಒಂದು ನೀತಿಯಲ್ಲಿ ಉತ್ತರ ಕೊಡಬೇಕಾಗುತ್ತೆ. A1 ಮೊದಲನೇ ಪದ ನಾವು ಬರೀ ನೋಡಿ, A1ಗೆ 150 ರೂಪಾಯಿ ಕೊಟ್ಟಿದ್ದಾರೆ. ಹಾಗಂತ ಇಲ್ಲಿ 150 ಬರೆದರೆ ಅದು ಪರೀಕ್ಷಕನಿಗೆ ಅದು ಅಷ್ಟು ಸಮಂಜಸ ಅನಿಸಲ್ಲ. ಅದಕ್ಕೆ ಯಾವಾಗಲೂ ಪರೀಕ್ಷೆಯಲ್ಲಿ ಉತ್ತಮವಾದ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕಾದ್ರೆ ಉತ್ತರ ಪತ್ರಿಕೆ ಶುದ್ಧವಾಗಿರಬೇಕು, ನೀತಿಬದ್ಧವಾಗಿರಬೇಕು ಮತ್ತು ಕನ್ನಡಿ ಅಂತ ಇರಬೇಕು ಮತ್ತು ನೋಡಿದಾಕ್ಷಣ ಸಂಶಯ ಬರಬಾರ್ದು ಪರೀಕ್ಷಕನಿಗೆ. ಈ ನೋಡಿ A1 ಏನು ಹೇಳುತ್ತೆ? ಬಾವಿಯನ್ನು ತೋಡುವಾಗ ಬಾವಿಯನ್ನು ತೋಡಬೇಕಾದರೆ ತಗಲುವ ವೆಚ್ಚ ಎಷ್ಟು ಬರ್ತದೆ? ತಗಲುವ ವೆಚ್ಚ ಎಷ್ಟು?
ಪ್ರತಿ ಮೀಟರ್ ಮೊದಲನೇ ತಗುಲು ವೆಚ್ಚ ಮೊದಲನೇ ಮೀಟರ್ಗೆ ಮೊದಲನೇ ಮೀಟರ್ಗೆ ಎಷ್ಟು ಬರುತ್ತೆ? ರೂಪಾಯಿ 150. ಮೊದಲನೇ ಮೀಟರ್ಗೆ 150 ರೂಪಾಯಿ ಬಾವಿ ತೊಡಬೇಕಾದ್ರೆ. ಇದು ಮೊದಲನೇ ಪದ A1 150 ರೂಪಾಯಿ. ಹೇಳಿಕೆ ಏನು ಹೇಳುತ್ತೆ? ಎರಡನೇ ನಂತರದ ಪ್ರತಿ ಮೀಟರ್ಗೆ 50 ರೂಪಾಯಿ ಹೆಚ್ಚಾಗುತ್ತೆ. ಹಾಗಾದರೆ A2 ಅಂದರೆ ಎರಡನೇ ಮೀಟರ್ಗೆ ಇದು ಮೊದಲನೇ ಮೀಟರ್. ಬಾವಿಯನ್ನು ತೋಡಬೇಕಾದ್ರೆ ತಗುಲುವ ವೆಚ್ಚ ಎರಡನೇ ಮೀಟರ್ಗೆ ಎಷ್ಟಾಗುತ್ತೆ? ರೂಪಾಯಿ 150 ಅಧಿಕ 50 ರೂಪಾಯಿ ಹೆಚ್ಚಾಗುತ್ತೆ. ಟೋಟಲ್ ಎಷ್ಟಾಯಿತು? 200 ರೂಪಾಯಿ ಆಯಿತು. ಟೋಟಲ್ ಎಷ್ಟಾಯ್ತು? 200 ರೂಪಾಯಿ ಆಯಿತು. 150 ರೂಪಾಯಿ ಮೊದಲನೇ ಮೀಟರ್ಗೆ, ಎರಡನೇ ಮೀಟರ್ಗೆ 50 ರೂಪಾಯಿ ಜಾಸ್ತಿ ಆಯಿತು. ಹಾಗಾದರೆ ಬಾವಿ ತೊಡಬೇಕಾದ್ರೆ ಎರಡನೇ ಮೀಟರ್ಗೆ 200 ರೂಪಾಯಿ ಆಯಿತು. ಸರಿನಾ? ಈಗ ಹಾಗೆ ಮೂರನೇ ಮೀಟರ್ ಬಾವಿಯನ್ನು ತೋಡಬೇಕಾದ್ರೆ ತಗಲುವ ವೆಚ್ಚ ಮೂರನೇ ಮೀಟರ್ಗೆ ಫ್ಯಾನ್ ತೆಗೆದು ಬರಲ್ಲ, ಸೌಂಡ್ ಬರ್ತದೆ. ಮೂರನೇ ಮೀಟರ್ಗೆ ಎಷ್ಟಾಯ್ತು? ಎರಡನೇ ಮೀಟರ್ಗೆ ಎಷ್ಟಾಗಿದೆ? 200 ರೂಪಾಯಿ ಆಗಿದೆ. ಇದಕ್ಕೆ ಮತ್ತೆ 200 ರೂಪಾಯಿ. ಇಲ್ಲಿ ಆಗಲೇ ಎಲ್ಲಿವರೆಗೂ 200 ರೂಪಾಯಿ ಆಗಿದೆ. ಇಲ್ಲಿ 50 ರೂಪಾಯಿ ಜಾಸ್ತಿ ಆಗುತ್ತೆ. ಮತ್ತೆ 50 ರೂಪಾಯಿ ಜಾಸ್ತಿ ಆದಾಗ ಟೋಟಲ್ ಎಷ್ಟು ರೂಪಾಯಿ ಆಯಿತು? 250 ರೂಪಾಯಿ ಆಯಿತು. ಒಂದನೇ ಮೀಟರ್ 150, ಎರಡನೇ ಮೀಟರ್ಗೆ 200 ರೂಪಾಯಿ, ಮೂರನೇ ಮೀಟರ್ಗೆ 250. ಇನ್ನು ನಾಲ್ಕನೇ ಮೀಟರ್ಗೆ ಹೋದಾಗ A4 ಹೋದಾಗ ತಗಲುವ ವೆಚ್ಚ ಬಾವಿಯಲ್ಲಿ ತೋಡಬೇಕಾದ್ರೆ ತಗಲುವ ವೆಚ್ಚ ನಾಲ್ಕನೇಗೆ ಎಷ್ಟಾಯ್ತು? ಈಗಾಗಲೇ 250 ರೂಪಾಯಿ ಆಗಿದೆ 3 ಮೀಟರ್ ತೋಡಬೇಕಾದ್ರೆ. ಅದಕ್ಕೆ ಮತ್ತೆ 50 ರೂಪಾಯಿ ಜಾಸ್ತಿ ಆಗುತ್ತೆ. ಟೋಟಲ್ ಎಷ್ಟಾಯಿತು? 300 ರೂಪಾಯಿ ಆಯಿತು. ಎಷ್ಟಾಯಿತು? 300 ರೂಪಾಯಿ ಆಯಿತು. ವಿದ್ಯಾರ್ಥಿನಿಯರೇ, ಈ ಒಂದು ಹೇಳಿಕೆ ಏನಿದೆ, ಮೊದಲನೇ ಮೀಟರ್ಗೆ 150 ರೂಪಾಯಿ, ಎರಡನೇ ಮೀಟರ್ 50 ರೂಪಾಯಿ ಜಾಸ್ತಿ ಆಯಿತು, 200 ರೂಪಾಯಿ ಆಯಿತು. ಮೂರನೇ ಮೀಟರ್ ಮತ್ತೆ 50 ರೂಪಾಯಿ ಜಾಸ್ತಿ ಆಯಿತು, 250 ಆಯಿತು. 4 ಮೀಟರ್ 50. ಹೀಗೆ ಮುಂದೆ ಬಾವಿ ಎಷ್ಟು ಮೀಟರ್ ತೋಡ್ತಾರೆ ಅದು AN ಎಷ್ಟಾಗುತ್ತೆ ಅದು 50 ರೂಪಾಯಿ ಜಾಸ್ತಿ ಆಗುತ್ತೆ. ಆದರೆ ಈ ಒಂದು ಹೇಳಿಕೆ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಇಲ್ಲೋ ಅಂತ ತಿಳ್ಕೊಬೇಕಾದ್ರೆ ವಿದ್ಯಾರ್ಥಿನಿಯರೇ, A1 ಮತ್ತು A2 ಮೊದಲನೇ ಪದ ಮತ್ತು ಎರಡನೇ ಪದದಲ್ಲಿ ಮಧ್ಯದಲ್ಲಿರತಕ್ಕಂಥ D1 ವ್ಯತ್ಯಾಸ, ಸಮಾಂತರ ವ್ಯತ್ಯಾಸ, ಹಾಗೂ D2 D3 ಇವೇನು ವ್ಯತ್ಯಾಸಗಳಿದಾವಲ್ಲ ಇವುಗಳ ಬೆಲೆ ಅಂಕಿ ಸಂಖ್ಯೆಗಳು ಒಂದೇ ಆಗಿದ್ದರೆ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ, ಅಥವಾ ಬೇರೆ ಬೇರೆ ಆಗಿದ್ದರೆ ಸಮಾಂತರ ಶ್ರೇಣಿ ಉಂಟು ಮಾಡಲ್ಲ. ಇದನ್ನು ನಾವು ಪರೀಕ್ಷಿಸಬೇಕಾಗಿದೆ. ಹಾಗಾದರೆ D1 ಚೆಕ್ ಮಾಡುವ. D1 ಸಮಾಂತರ ವ್ಯತ್ಯಾಸ D1 = A2 - A1 D1 ಸಮಾಂತರ ವ್ಯತ್ಯಾಸ ಎಷ್ಟಿದೆ? A2 ಎಷ್ಟು ಬಂದಿದೆ? 200 ರೂಪಾಯಿ ಇದೆ. A2 200. A1 ಎಷ್ಟಿದೆ? ರೂಪಾಯಿ 150. ಸಮಾಂತರ ವ್ಯತ್ಯಾಸ D1 ಎಷ್ಟಾಯಿತು? ರೂಪಾಯಿ 50. ಸರಿನಾ ವಿದ್ಯಾರ್ಥಿನಿಯರೇ? ಹಾಗಾದರೆ D1 ಇದು 50 ರೂಪಾಯಿ ಇದೆ. ಇದು D2 = A3 - A2. A3 ಎಷ್ಟಿದೆ? ರೂಪಾಯಿ 250 ಇದೆ. ಇದಕ್ಕೆ A1 A2 ಎಷ್ಟಿದೆ? ರೂಪಾಯಿ A2 ಎಷ್ಟಿದೆ? 200 ರೂಪಾಯಿ ಇದೆ. 200 ರೂಪಾಯಿ ಇದೆ. ಹಾಗಾದರೆ 250ರಲ್ಲಿ 200 ರೂಪಾಯಿ ತೆಗೆದಾಗ ಎಷ್ಟು ಉಳಿತು? ಇಲ್ಲಿ 50 ರೂಪಾಯಿ ಉಳಿತು. ಇಲ್ಲಿ ಕೂಡ ಎಷ್ಟಿದೆ? 50 ರೂಪಾಯಿನೇ ಬಂತು. ಹಾಗಾದರೆ ಸಮಾಂತರ ವ್ಯತ್ಯಾಸ ಈ ಮೊದಲನೇ ಪದ ಎರಡನೇ ಪದ ಮಧ್ಯ ಇರ್ತಕ್ಕಂಥ ಸಮಾಂತರ ವ್ಯತ್ಯಾಸ 50 ರೂಪಾಯಿ ಇದೆ. ಮೂರನೇ ಪದ ಎರಡನೇ ಪದ ಇರ್ತಕ್ಕಂಥ ಸಮಾಂತರ ವ್ಯತ್ಯಾಸ 50 ಇದೆ. ಹಾಗಾದರೆ A4 ಒಂದು ನೋಡುವ, ಇನ್ನೊಂದು ನೋಡಿದಾಗ D3 ಒಂದು ನೋಡುವ. A4 - A3 ಚೆಕ್ ಮಾಡಿದಾಗ A4 ಎಷ್ಟಿದೆ? A4 ಎಷ್ಟಿದೆ? 300 ರೂಪಾಯಿ ಇದೆ. 300 ರೂಪಾಯಿ. ಅದರಲ್ಲಿ A3 ಎಷ್ಟಿದೆ? 250 ಇದೆ. ಇಲ್ಲಿ ಕೂಡ ರೂಪಾಯಿ 50 ಇದೆ. ಇಲ್ಲಿಂದ ಕೂಡ 50 ಬಂತು. ಹಾಗಾದರೆ ಇದೇನು ತೋರಿಸ ವಿದ್ಯಾರ್ಥಿನಿಯರೇ, ಸಮಾಂತರ ಶ್ರೇಣಿ ಏನು ಹೇಳುತ್ತೆ? ಎರಡು ಪದಗಳ ಅನುಕ್ರಮ, ಮೊದಲನೇ ಪದದ ಅನುಕ್ರಮ ಪದ, ಎರಡನೇ ಪದ ಮಧ್ಯ ಇರ್ತಕ್ಕಂಥ ಸಮಾಂತರ ವ್ಯತ್ಯಾಸ, ಹಾಗೂ ಮೂರನೇ ಪದ ಮತ್ತು ಎರಡನೇ ಪದ, ಹೀಗೆ ಮುಂದಿನ ಅನುಕ್ರಮ ಪದದಲ್ಲಿ ಹಿಂದಿನ ಅನುಕ್ರಮ ಪದವನ್ನು ಋಣ ಮಾಡಲಾಗಿ ಬರತಕ್ಕಂಥ ವ್ಯತ್ಯಾಸಗಳಿಂದಲ್ಲ ಅಂಕಿ ಸಂಖ್ಯೆಗಳು ಒಂದೇ ಆಗಿದ್ದರೆ ಅದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ. ಹಾಗಾದರೆ ಇದು ಬಾವಿಯನ್ನು ತೋಡುವಾಗ ಮೊದಲನೇ ಮೀಟರ್ಗೆ ರೂಪಾಯಿ 150, ನಂತರ ಪ್ರತಿ ಮೀಟರ್ಗೆ 50 ರೂಪಾಯಿ ಅಂತ ಹೆಚ್ಚಾಗುತ್ತಾ ಹೋಗ್ತದೆ. ಇದು ಸಮಾಂತರ ಶ್ರೇಣಿಯನ್ನು ಉಂಟಾಗುತ್ತದೆ. ಉತ್ತರ ಏನು? ಹೌದು. ಉತ್ತರ ನಾನು ಬರೀತೀನಿ, ಹೌದು. ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ. ಸಮಾಂತರ ಶ್ರೇಣಿಯನ್ನು
ಉಂಟು ಮಾಡುತ್ತದೆ, ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ. ಸರಿನಾ? ಇಷ್ಟೇ. ಇನ್ನು ನಾವು ವಿದ್ಯಾರ್ಥಿನಿಯರೇ, 10ನೇ ತರಗತಿ ವಿದ್ಯಾರ್ಥಿನಿಯರೇ, ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ಪರಿಹಾರ. ಒಂದು ವೇಳೆ ಅರ್ಥ ಆಗದೇ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ, ಇದೇ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಪ್ರಶ್ನೆ ಕೇಳಿ ನಾನು ನಿಮಗೆ ಉತ್ತರವನ್ನು ಕೊಡುತ್ತೇನೆ. ಈಗ ನಾವು 4ನೇ ಸಮಸ್ಯೆ, ಇದೇ ಪ್ರಶ್ನೆ 4ನೇ ಸಮಸ್ಯೆಗೆ ಹೋಗುವ. ಸರಿನಾ? ವಿದ್ಯಾರ್ಥಿನಿಯರೇ, ಈ ಪ್ರಶ್ನೆ 1, ಅಭ್ಯಾಸ 1.1, ಪ್ರಶ್ನೆ 1, ಅದರಲ್ಲಿ ಈಗಾಗಲೇ ನಾವು 3 ಸಮಸ್ಯೆಗಳಿಗೆ, 3 ಹೇಳಿಕೆಗಳಿಗೆ ನಾವು ಪರಿಹಾರವನ್ನು ಕೊಟ್ಟಿದ್ದೇವೆ. ಈ 4ನೇ ಹೇಳಿಕೆ ಏನು ಹೇಳುತ್ತೆ? ಆರಂಭಿಕ ಠೇವಣಿ ರೂಪಾಯಿ 10,000ಕ್ಕೆ %8 ಚಕ್ರಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ ಎಷ್ಟು ಅಂತ. ಚಕ್ರಬಡ್ಡಿ, ಸರಳ ಬಡ್ಡಿ, ಚಕ್ರಬಡ್ಡಿ ನಿಮಗೆ ಗೊತ್ತದಲ್ಲ? ಸರಳ ಬಡ್ಡಿ ನಿಮಗೆ ವಿದ್ಯಾರ್ಥಿನಿಯರೇ, 10ನೇ ತರಗತಿ ವಿದ್ಯಾರ್ಥಿನಿಯರೇ, ಈಗಾಗಲೇ ನೀವು ನಿಮ್ಮ 7ನೇ ತರಗತಿಯಲ್ಲಿ ಅಥವಾ 8ನೇ ತರಗತಿಯಲ್ಲಿ ಸರಳ ಬಡ್ಡಿಯನ್ನು ಹೇಗೆ ಕಂಡುಹಿಡಿಬೇಕು, ಚಕ್ರ ಬಡ್ಡಿಯನ್ನು ಹೇಗೆ ಕಂಡುಹಿಡಬೇಕು, ಮೊತ್ತ. ಸರಳ ಬಡ್ಡಿ ಸೂತ್ರ ಏನಿದೆ? ಸರಳ ಬಡ್ಡಿ ಅಂದರೆ ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್. ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಕೊಡು PTR ಭಾಗಾಕಾರ 100. ಇದು ಸರಳ ಬಡ್ಡಿ. ಇದು P ಅಂದರೆ ಮೊತ್ತ, ಪ್ರಿನ್ಸಿಪಾಲ್ ಅಮೌಂಟ್ ಇದು ಮೊತ್ತ, ಠೇವಣಿಯಾದ ಮೊತ್ತ. T ಅಂದರೆ ಏನು? ಅವಧಿ. T ಅಂದರೆ ಅವಧಿ. ನಿಮಗೆ ಹೇಳುತ್ತಿದ್ದೇನೆ, ನಿಮಗೆ 7ನೇ ತರಗತಿಯಲ್ಲಿ 8ನೇ ತರಗತಿಯಲ್ಲಿ ಇದು ಓದಿದ್ರೆ ಆದರೂ ಹೆಸರು ಹೇಳ್ತಿದ್ದೇನೆ. R ಅಂದರೆ ದರ, ಎಷ್ಟು ದರ, ಶೇಕಡ ಎಷ್ಟು ದರಕ್ಕೆ ಇದೆ. ಇದು SI ಅಂದರೆ ಸರಳ ಬಡ್ಡಿ. ಸರಿನಾ? ಸರಳ ಬಡ್ಡಿ. ಆದರೆ ಈ ನಮ್ಮ ಪ್ರಶ್ನೆಯಲ್ಲಿ ಚಕ್ರಬಡ್ಡಿ ಇದೆ. ಚಕ್ರಬಡ್ಡಿ ಅಂದರೆ ಅದು ಹೆಂಗಾಗುತ್ತೆ ಅಂದರೆ, ಸರಳ ಬಡ್ಡಿಯಿಂದ ಬರ್ತಕ್ಕ ಸರಳ ಬಡ್ಡಿ ಮತ್ತು ಮೊತ್ತ ಸೇರಿಸಿದ್ರೆ ಏನು ಒಂದು ಪ್ರಿನ್ಸಿಪಾಲ್ ಅಮೌಂಟ್ ಬರುತ್ತೆ, ಒಂದು ಮೊತ್ತ ಬರುತ್ತೆ. ಆ ಮೊತ್ತವನ್ನು ಪ್ರಿನ್ಸಿಪಾಲ್ ತಗೊಂಡು 2ನೇ ಅವಧಿಗೆ ಏನು ಮಾಡ್ತಾರೆ, ಅದು ಚಕ್ರಬಡ್ಡಿ. ಈಗ ನಾವು ಮೊದಲನೇ ಅವಧಿಗೆ, ಈಗ ನೋಡಿ, ಸಮಾಂತರ ಶ್ರೇಣಿಯಲ್ಲಿ ಆಗಬೇಕು ಅಂದರೆ ಮೊದಲನೇ ಪದ ಸಮಾಂತರ ಶ್ರೇಣಿ, ಮೊದಲನೇ ಪದ A1, 2ನೇ ಪದ A2, 3ನೇ ಪದ A3, 4ನೇ ಪದ A4, ಹೀಗೆ AN. ಹಾಗಾದರೆ ಆರಂಭಿಕ ಠೇವಣಿ ರೂಪಾಯಿ 10,000ಕ್ಕೆ 8% ಚಕ್ರಬಡ್ಡಿ ಪ್ರತಿ ವರ್ಷ ಆಗುವ ಮೊತ್ತ ಎಷ್ಟು? ಮೊದಲನೇದು ಎಷ್ಟಿದೆ? A1 ಮೊದಲನೇ ವರ್ಷ A1 ಠೇವಣಿ ಇದೆ ಮೊತ್ತ. A1 ಮೊದಲನೇ ವರ್ಷ ಅಂದರೆ ಇದೇ ಹಾಕ್ಬೇಕು ನಾವು. PTR = 100. ಎಷ್ಟಿದೆ? 10,000 ರೂಪಾಯಿ. A1 ಅಂದರೆ ಅವು ಮೊತ್ತ ಅಂತಂದರೆ ನಮಗೆ ಏನು ಬೇಕಾದ್ರೆ ಮೊದಲು ಇದು ಬಡ್ಡಿ ಎಷ್ಟಾಗುತ್ತೆ? 8% ಚಕ್ರಬಡ್ಡಿ ಅಂತೆ. 8% ಚಕ್ರಬಡ್ಡಿ ಇಸ್ ಸರಳ ಬಡ್ಡಿ. 8% ಚಕ್ರಬಡ್ಡಿ ಅಂತ ಹೋಗುತ್ತೆ. ಮೊದಲೇ PTR = 100 ಹಾಕ್ಬೇಕು. P ಎಷ್ಟಿದೆ? 10,000 ಇದೆ. ಸರಿನಾ? ಓಕೆ. T ಎಷ್ಟಿದೆ? ಮೊದಲನೇ ವರ್ಷ A1 1ನೇ ವರ್ಷ. R ಎಷ್ಟಿದೆ? 8 ಇದೆ. ಭಾಗಾಕಾರ 100. ಸರಿನಾ? ಈಗ ನಾವು ಇದನ್ನು ಮಾಡಲಾಗಿ ಏನು ಬರ್ತದೆ? A1 ಬರ್ತದೆ. ಇದನ್ನು ಹೋಯ್ತು, ಇದು ಹೋಯ್ತು. ಮೇಲೆ ಎಷ್ಟು ಹೋಯ್ತು? 100 × 8 800 ರೂಪಾಯಿ. 800 ರೂಪಾಯಿ ಸರಳ ಬಡ್ಡಿ ಬಂತು. ಒಂದು ವರ್ಷ ಠೇವಣಿ 10,000 ರೂಪಾಯಿ ಠೇವಣಿ ಬ್ಯಾಂಕಿನಲ್ಲಿ ಇಟ್ಟಾಗ ಒಂದು ವರ್ಷದ ನಂತರ 800 ರೂಪಾಯಿ ಬಡ್ಡಿ ಬಂತು. ಸರಿನಾ? ಇದು 800 ರೂಪಾಯಿ ಬಡ್ಡಿ ಬಂತು. ಆದರೆ ಮೊತ್ತ ಎಷ್ಟು? ಮೊತ್ತ ಅಂದರೆ A = ಮೊತ್ತ. ಓಕೆನಾ? ಮೊತ್ತ ಬರುತ್ತೆ. ಸರಿ ಬರೆಯುವ. ಮೊದಲನೇ ವರ್ಷ ಮೊತ್ತ ಎಷ್ಟು? A = ಮೊತ್ತ. ಮೊತ್ತ ಅಂದರೆ ಅಸಲು ಮತ್ತು ಬಡ್ಡಿ ಸೇರಿದರೆ ಮೊತ್ತ ಆಗುತ್ತೆ. ಅಸಲು ಎಷ್ಟಿದೆ? 10,000 ರೂಪಾಯಿ ಇದೆ. ಪ್ಲಸ್ ಬಡ್ಡಿ ಎಷ್ಟು ಬಂತು? 800. ಒಟ್ಟು ಎಷ್ಟಾಯಿತು? 10,800 ರೂಪಾಯಿ ಆಗುತ್ತೆ. ಒಂದು ವರ್ಷದ ಮೊದಲನೇ ವರ್ಷಕ್ಕೆ 10,000 ರೂಪಾಯಿ ಬಂತು. ಒಂದು ವರ್ಷ ಆದಮೇಲೆ. ಸರಿನಾ? ಒಂದು ವರ್ಷ ಆದಮೇಲೆ ಈಗ 2ನೇ ವರ್ಷಕ್ಕೆ, 1ನೇ ವರ್ಷಕ್ಕೆ 10,800 ಆಯಿತು. ಈಗ 2ನೇ ವರ್ಷಕ್ಕೆ ಏನಾಗುತ್ತೆ ನೋಡುವ. 2ನೇ ವರ್ಷಕ್ಕೆ ಅಸಲು ಎಷ್ಟಾಗುತ್ತೆ? 2ನೇ ವರ್ಷಕ್ಕೆ ಅಸಲು 10,800 ರೂಪಾಯಿ ಆಗುತ್ತೆ. 10,800 ರೂಪಾಯಿ ಆಗುತ್ತೆ ಅಸಲು. ಮತ್ತು ಇದು ಅಂದರೆ ಮತ್ತೊಂದು ವರ್ಷ, ಮುಂದಿನ ವರ್ಷ ಮತ್ತು ಅದೇ 8 ರೂಪಾಯಿ ಬಡ್ಡಿ. ಇಲ್ಲಿ 100 ರೂಪಾಯಿ. ಇಲ್ಲಿ ನೋಡಿ, ನಾನು ಹಾಕ್ತೀನಿ. ಇದು ಹೋಯ್ತು, ಇದು ಹೋಯ್ತು. 108 ಗುಣಾಕಾರ 8. 8 × 64 ಕೈಲ 6. 8 × 64 ಕೈಲ 6. 6 ಕೂಲಿ 8 1 8. 864 ರೂಪಾಯಿ. 864 ರೂಪಾಯಿ. 864 ರೂಪಾಯಿ ಬಡ್ಡಿ ಬಂತು. ಇದು 2ನೇ ವರ್ಷದ ಬಡ್ಡಿ.
ಹಾಂ 864. ಇಲ್ಲಿ A1 ಇಲ್ಲಿ A2ಗೆ ಮೊತ್ತ ಎಷ್ಟು ಬಂತು? ಹಾಂ ಇಲ್ಲಿ ಅಮೌಂಟ್ ಎಷ್ಟಿತ್ತು? 10,800 ರೂಪಾಯಿ ಅಸಲು ಇತ್ತು. ಅದಕ್ಕೆ ಬಡ್ಡಿ ಎಷ್ಟು ಬಂತು ಅಂದರೆ 864 ಆಯಿತು. ಟೋಟಲ್ ಎಷ್ಟಾಯಿತು? 4 6 6 8 8 16 ಕೈಲ 1 11 11,664 ಮೊತ್ತ ಬಂತು. ಇಲ್ಲಿ ಠೇವಣಿ A1 10,000 ಆಯಿತು. 10,000 ಅಸಲಿಗೆ ಮೊದಲೇದು 10,000 ಸರಿನಾ? ಮೊದಲನೇದು A1 ಮೊದಲೇ ಮೊತ್ತ 10,000, ಎರಡನೇ ಮೊತ್ತ ಆಯಿತು. ಈಗ ನಾವು A3 ಹೋಗುವ, ಮೂರನೇ ವರ್ಷಕ್ಕೆ ಹೋಗುವ. ಮೂರನೇ ವರ್ಷಕ್ಕೆ ಹೋದಾಗ ಅಸಲು ಎಷ್ಟಾಗುತ್ತೆ? 11,664 ಮತ್ತು ಒಂದು ವರ್ಷ ಅದೇ ಬಡ್ಡಿ, ಆಮೇಲೆ 100 ರೂಪಾಯಿ. ಇದನ್ನು ನಾವು ಮಾಡಬೇಕು. ಇದನ್ನು ನಾವು ಮಾಡಿದಾಗ ಇಲ್ಲಿ ನಾವು 2 55 ಹಾಂ 2 4 8 2 25 2 2 ಓಕೆ ಹಿಂಗಾಗಿ ಈಗ ಇದನ್ನು ನಾವು ಮಾಡ್ತಾ ಹೋದಾಗ ಇಲ್ಲಿ ಎಷ್ಟು ಬರ್ತದ? ನಾನು ಒಮ್ಮೆ ಉತ್ತರ ಹೇಳ್ತೀನಿ ನೋಡಿ. ಈಗ ವಿದ್ಯಾರ್ಥಿನಿಯರೇ, ಈಗ A3 ಪದ ನೋಡ್ಬೇಕು. A1ಗೆ 10,800 ಆಯಿತು ಮೊತ್ತ, A2ಗೆ 11,664 ಆಯಿತು. ಇನ್ನು A3 ಕಂಡುಬೇಕಾದ್ರೆ 11,664 11,664 ಅಸಲಾಯಿತು. ಒಂದು ವರ್ಷ ಇಂಟು ಬಡ್ಡಿ 8 ಭಾಗಾಕಾರ 100. ಈಗ ಇದನ್ನು ಗುಣಾಕಾರ ಮಾಡುವ. 8 4 32 8 ಕೈಲ 3 8 6 48 3 51 ಕೈಲ 5 8 6 48 5 53 ಕೈಲ 5 8 1 8 8 8 1 8 8 5 13 ಕೈಲ 1 8 1 8 1 9. ಇದು ಎಷ್ಟು ಬಂತು? 93,112 ಭಾಗಾಕಾರ 100 ಆಯಿತು. ಈಗ ದಶಾಂಶ ಇದು 2 ಇದೆ, ಭಾಗ 100 ಇರುವಾಗ ನಾನು ಏನು ಮಾಡ್ತೇನೆ, ಮೇಲೆ ದಶಾಂಶ 1 2 ಜಾಗ ಬಿಟ್ಟು ಇದೇನು ಮಾಡ್ತೇನೆ 933.12 ಇಷ್ಟು ಬಡ್ಡಿ ಬಂತು. ವಿದ್ಯಾರ್ಥಿನಿಯರೇ, 10ನೇ ತರಗತಿ ವಿದ್ಯಾರ್ಥಿನಿಯರೇ, ಮೂರನೇ ಹಂತಕ್ಕೆ ಮೂರನೇ ವರ್ಷಕ್ಕೆ ಚಕ್ರಬಡ್ಡಿ ಎಷ್ಟು ಬಂದರೆ 933.12 ಬಂತು. ಈಗ ಇದಕ್ಕೆ ಅಸಲು ಎಷ್ಟಿದೆ? 11,664 ಪ್ಲಸ್ ಇದು ಬಡ್ಡಿ ಎಷ್ಟು ಬಂತು? 933.12 ಬಂತು. ಒಟ್ಟು ಎಷ್ಟಾಯಿತು? ಒಟ್ಟು ಎಷ್ಟು ಬಂದಾಗ ಇದನ್ನು ನಾವು ಇದು ದಶಾಂಶ 12 ಬಿಡ್ತೀನಿ. ಒಂದು 3 4 7 3 6 9 9 6 15 ಕೈಲ 1 ಇದು 2 ಬರುತ್ತೆ ಇವತ್ತು, ಅಂದರೆ 12,597.12. ಈಗ ವಿದ್ಯಾರ್ಥಿನಿಯರೇ, ಈಗ ನಮಗೆ 3 ಹಂತಗಳು ಸಿಕ್ಕಿದ್ರು. ಮೊದಲನೇ ವರ್ಷದ ಬಡ್ಡಿ 10,000, ಮೊದಲನೇ ವರ್ಷದ ಬಡ್ಡಿಗೆ 10,800 ಆಯಿತು. 2 ವರ್ಷದ ಚಕ್ರಬಡ್ಡಿ 11,664 ಆಯಿತು. ಮೂರನೇ ವರ್ಷಕ್ಕೆ ಚಕ್ರಬಡ್ಡಿ 12,597 ಆಯಿತು. ಈಗ A1 A2 A3 3 ಪದಗಳ ಬೆಲೆ ಬಂದಿದೆ. ಈಗ ನಾವು A2 ಮತ್ತು A1 ಇವೆರಡರ ಮಧ್ಯದ ಸಮಾಂತರ ವ್ಯತ್ಯಾಸ ಹಾಗೂ A3 ಮತ್ತು A2 ಇವೆರಡರ ಮಧ್ಯದ ಸಮಾಂತರ ವ್ಯತ್ಯಾಸ, A4 ಮತ್ತು A3 ಮಧ್ಯದ ಸಮಾಂತರ ವ್ಯತ್ಯಾಸ D1 D2 D3 ಕಂಡು ಹಿಡಿದರೆ ನಮಗೆ ಗೊತ್ತಾಗುತ್ತೆ ಒಟ್ಟಂತ ಈ ಹೇಳಿಕೆ ಆರಂಭಿಕ ಠೇವಣಿ ರೂಪಾಯಿ 10,000ಕ್ಕೆ 8% ಚಕ್ರಬಡ್ಡಿ ಅಂತ ಪ್ರತಿ ವರ್ಷ ಆಗುವ ಮೊತ್ತ. ಈ ಹೇಳಿಕೆ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಇಲ್ಲೋ ಅಂತ ಈಗ ನೋಡೋದು. D1 ಈ D1 ಈಕ್ವಲ್ ಟು A2 ಮೈನಸ್ A1 A2 ಮೈನಸ್ A1. A2 ಎಷ್ಟು ಬಂದಿದೆ? A2 ಎಷ್ಟಿದೆ? 11,664 ಮೈನಸ್ A1 ಎಷ್ಟಿದೆ? 10,800 ರೂಪಾಯಿ ಇದೆ, ಸರಿನಾ? ಇದರಲ್ಲಿ ಕಳೆದ ಎಷ್ಟು ಉಳಿತು? 4 6 16 8 8 ಉಳಿತು, ಕೈಲ 1 0 0 ಓಕೆ, ಅಂದರೆ 864 ರೂಪಾಯಿಗಳು ಬಂತು. ಸಮಾಂತರ ವ್ಯತ್ಯಾಸ A2 ಮತ್ತು A1 ಮಧ್ಯದ ಸಮಾಂತರ ವ್ಯತ್ಯಾಸ ಅಂದರೆ ಎರಡನೇ ವರ್ಷ ಮತ್ತು 1ನೇ ವರ್ಷದ ಮಧ್ಯದ ಸಮಾಂತರ ವ್ಯತ್ಯಾಸ ಬಡ್ಡಿ 864 ರೂಪಾಯಿ ಸಮಾಂತರ ವ್ಯತ್ಯಾಸ ಇದೆ. ಹಾಗೆ D2 ಮೂರನೇ ವರ್ಷ ಮತ್ತು 2ನೇ ವರ್ಷದ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಎಷ್ಟಿದೆ ಅಂದರೆ A3 ಮೈನಸ್ A2 A3 ಎಷ್ಟು ಬಂದಿದೆ? 12,597.12 ಮೈನಸ್ ಎರಡನೇದು ಎಷ್ಟಿದೆ? 11,664
664 ಇದೆ ವಿದ್ಯಾರ್ಥಿಗಳೇ. ಇದರಲ್ಲಿ ಇದು ಮೈನಸ್ ಮಾಡಿದಾಗ ದಶಾಂಶ 12 ಇಟ್ಕೋತೀನಿ. ಇದಂತೂ ಚೇಂಜ್ ಮಾಡೋಕ್ಕಾಗಲ್ಲ. 7ರೊಳಗೆ 4 ಕಳೆದ್ರೆ 3 ಉಳಿತು, 9ರೊಳಗೆ 6 ಕಳೆದ್ರೆ 3 ಉಳಿತು, 15ರೊಳಗೆ 6 ಕಳೆದ್ರೆ 9 ಉಳಿತು. ಕೈಲ 1 2 0 0 ಅಂದರೆ 933 ರೂಪಾಯಿ 12. ವಿದ್ಯಾರ್ಥಿನಿಯರೇ, 2ನೇ ವರ್ಷ ಮತ್ತು 1ನೇ ವರ್ಷದ ಮಧ್ಯದ ವ್ಯತ್ಯಾಸ ಎಷ್ಟಿದೆ? 864 ಇದೆ. 3ನೇ ವರ್ಷ ಮತ್ತು 2ನೇ ವರ್ಷದ ಮಧ್ಯದ ವ್ಯತ್ಯಾಸ ಎಷ್ಟಿದೆ? 932.12 ಇದೆ. ಇದು ಸಮಾಂತರ D1 ವ್ಯತ್ಯಾಸ ಮತ್ತು D2 ವ್ಯತ್ಯಾಸ ಬೇರೆ ಆಗಿರೋದ್ರಿಂದ ಇದು ಸಮಾಂತರ ಶ್ರೇಣಿ ಆಗುವುದಿಲ್ಲ. ಈ ಹೇಳಿಕೆ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುವುದಿಲ್ಲ. ಹೇಳ್ತೀನಿ ಕೇಳಿ. ನಮ್ಮ ಉತ್ತರ ಏನು ಅಂತಂದರೆ, ಕೊಟ್ಟಂತಹ ಹೇಳಿಕೆ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುವುದಿಲ್ಲ. ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುವುದಿಲ್ಲ. ವಿದ್ಯಾರ್ಥಿನಿಯರೇ, ನನ್ನ ಈ ಕನ್ನಡ ಅಕ್ಷರ ವಿಡಿಯೋವನ್ನು ಬೇಗ ವಿಡಿಯೋ ಮುಗಿಸಲಾಗಿ ನಾನು ಸ್ವಲ್ಪ ವೇಗವಾಗಿ ಬರಿತಾ ಇದ್ದೀನಿ. ಕನ್ನಡ ಅಕ್ಷರ ತಿಳಿಯೋದಿಲ್ಲ. ಓಕೆ, ನೀವು ಕನ್ನಡ ಅಕ್ಷರ ಶುದ್ಧವಾಗಿಲ್ಲ, ಸರಿಪಡಿಸೋಣ. ಕೊಟ್ಟಂಥ ಹೇಳಿಕೆ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುವುದಿಲ್ಲ. ಇದು ನಮ್ಮ ಉತ್ತರ. ಯಾಕಂತ ಕೇಳಿ, ಯಾಕೆ ಉಂಟು ಮಾಡಲ್ಲ ಅಂತಂದರೆ, ಇದು ಚಕ್ರಬಡ್ಡಿ. ಇದು ಚಕ್ರಬಡ್ಡಿ ಇದೆ. ಸರಳ ಬಡ್ಡಿ ಆದರೆ ಪ್ರತಿ ವರ್ಷವೂ 864 ರೂಪಾಯಿ ಬಡ್ಡಿ ಬರ್ತಾ ಇತ್ತು. ಚಕ್ರಬಡ್ಡಿ ಆಗಿರೋದ್ರಿಂದ ಪ್ರತಿ ವರ್ಷ ಬಡ್ಡಿ ಏರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುವುದಿಲ್ಲ. ಸರಿನಾ? 10ನೇ ತರಗತಿ ವಿದ್ಯಾರ್ಥಿನಿಯರು, ನೀವು ಈ ಸಮಸ್ಯೆಯನ್ನು ಪರಿಹಾರವನ್ನು ಅರ್ಥ ಮಾಡಿಕೊಂಡ್ರೆ ಅಂತ ನಾನು ತಿಳ್ಕೊಳ್ತೀನಿ. ಈಗ ಮುಂದಿನ ವಿಡಿಯೋ ಸಮಯವನ್ನು ಟೋಟಲ್ ವಿಡಿಯೋ ಸಮಯ ಅಂತ ಇರ್ತಲ್ಲ, ಅದು ಪೂರ್ತಿ ಅಭ್ಯಾಸ ನಾನು ಒಂದೇ ವಿಡಿಯೋದಲ್ಲಿ ಮುಗಿಸ್ತಾ ಹೋದರೆ 5ರಿಂದ 6 ಗಂಟೆ ಆಗುತ್ತೆ. ಅದನ್ನು ತಮಗೆ ನೋಡೋದಕ್ಕೂ ಕೂಡ ಸರಿ ಅನಿಸೋಲ್ಲ. ಅದಕ್ಕೆ ಈ ಅಭ್ಯಾಸ 1.1 ಅದರಲ್ಲಿ ಪ್ರಶ್ನೆ 1 ಇದೊಂದು ವಿಡಿಯೋನ ನಾನು ಈಗ ಮುಗಿಸ್ತಾ ಇದ್ದೀನಿ. 2ನೇ ಪ್ರಶ್ನೆಯನ್ನು ಅದು ಮುಂದಿನ ವಿಡಿಯೋದಲ್ಲಿ ಬರ್ತಾನೆ. ನಾನು 2ನೇ ವಿಡಿಯೋನ ಪ್ರಶ್ನೆ ಅಭ್ಯಾಸ 1.1 ಪ್ರಶ್ನೆ 2ಕ್ಕೆ ಪರಿಹಾರ ಕೊಡೋದಕ್ಕಾಗಿ ನಾನು ಬರುತ್ತಿದ್ದೇನೆ. ವಿದ್ಯಾರ್ಥಿನಿಯರೇ, ದಯವಿಟ್ಟು ನಮ್ಮ ಚಾನಲ್ ಗುರುವೀರ ಕನ್ನಡ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಿಮ್ಮ ಗುರುಗಳಿಗೂ ಈ ಚಾನಲ್ ಬಗ್ಗೆ ಹೇಳಿ. ದಯವಿಟ್ಟು ನಮ್ಮ ಚಾನಲ್ಗೆ ಈ ನಮ್ಮ 10ನೇ ತರಗತಿಯ ಒಂದು ಕನ್ನಡ ಶೈಕ್ಷಣಿಕ ಪಠ್ಯಕ್ರಮ ಇದೆ, ಅದನ್ನು ನಾವು ಈ ಚಾನಲಲ್ಲಿ ತರ್ತಾ ಇದ್ದೇವೆ. ಪ್ರತಿಯೊಂದು ಈ ಗಣಿತ ವಿಭಾಗದಲ್ಲಿ 15 ಅಧ್ಯಾಯಗಳಿವೆ. 15 ಅಧ್ಯಾಯಗಳಲ್ಲಿರ್ತಕ್ಕಂಥ ಪ್ರತಿ ಅಭ್ಯಾಸಕ್ಕೂ ಕೂಡ ನಾವು ಪರಿಹಾರವನ್ನು ಈ ನಮ್ಮ ಚಾನಲ್ ಮುಖಾಂತರ ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.